ಹಾಯ್, ವೆಲ್ಕಮ್ ಟು ಮೈ ಚಾನಲ್ ಸುಮಾ ಕಿಚನ್. ಇವತ್ತಿನ ರೆಸಿಪಿ ಬಂದು ನಾನು ನಿಮಗೆ ಕೋಡ್ಬಳೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬ ಸಿಂಪಲಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗಿರುವಂಥ ಪದಾರ್ಥ ಒಣಕೊಬ್ಬರಿ, ಜೀರಿಗೆ, ಇಂಗು, ಖಾರಕ್ಕಿಲಿ ನಾನು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಈ ಗ್ಲಾಸ್ ಅಳತೆಯಲ್ಲಿ 1 ಗ್ಲಾಸ್ ನಾನಿಲ್ಲಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಸೇಮ್ ಗ್ಲಾಸ್ ಅಳತೆಯಲ್ಲಿ ನಾನಿಲ್ಲಿ 1 ಗ್ಲಾಸ್ ಅಷ್ಟು ಅಕ್ಕಿ ಹಸಿಟ್ಟು ತೊಗೊಂಡಿದ್ದೀನಿ. ಮತ್ತು ಸೇಮ್ ಗ್ಲಾಸ್ ಅಳತೆಲೇ ಒಂದೇ ಗ್ಲಾಸ್ ಅಳತೆಲೇ 1 ಗ್ಲಾಸ್ ಚಿರೋಟಿ ರವೆ ತೊಗೊಂಡಿದ್ದೀನಿ. 1 ಗ್ಲಾಸ್ ಮೈದಾ, 1 ಗ್ಲಾಸ್ ಅಕ್ಕಿ ಹಸಿಟ್ಟು, 1 ಗ್ಲಾಸ್ ಚಿರೋಟಿ ರವೆ, ಮತ್ತಿಲ್ಲಿ ಒಂದು ಚಿಕ್ಕ ಕಪ್ಪಷ್ಟು ಹುರ್ಗಡ್ಲೆ ತೊಗೊಂಡಿದ್ದೀನಿ. ಇದನ್ನು ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮಾಡುವ ವಿಧಾನ ನೋಡೋಣ. ಈಗ ನಾನಿಲ್ಲಿ ಮೊದಲಿಗೆ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಇಲ್ಲಿ ನಾನು ತೊಗೊಂಡ್ರೆ 1 ಗ್ಲಾಸ್ ಮೈದಾ ಹಸಿಟ್ಟನ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಮತ್ತು 1 ಗ್ಲಾಸ್ ಅಷ್ಟು ಅಕ್ಕಿ ಹಸಿಟ್ಟು ತೊಗೊಳ್ತಾ ಇದ್ದೀನಿ. ಇದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ. ಮತ್ತು ಚಿರೋಟಿ ರವೆ ತೊಗೊಂಡಿದ್ದೀನಿ. ಸೇಮ್ 1 ಗ್ಲಾಸ್ ಅಷ್ಟು ಅಳತೆನೇ ಇದು ತೊಗೊಂಡಿರೋದು. ನಾನು ಇವಾಗ ಇಲ್ಲಿ ಹುರ್ಗಡ್ಲೆ ತೊಗೊಂಡಿದ್ದೀನಲ್ಲ, ಇದನ್ನು ಪೌಡ್ರ್ ಮಾಡ್ಕೊಂಬರ್ತೀನಿ. ನೋಡಿ, ಈ ರೀತಿ ನಾನು ನೀಟಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಇದೆ. ಈ ರೀತಿ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಮಿಕ್ಸ್ ಮಾಡಿದ ನಂತರ ನಾನು ಇವಾಗ ಹುರ್ಗಡ್ಲೆ ಪೌಡ್ರ್ ಮಾಡ್ಕೊಂಡಿದ್ನಲ್ಲ, ಅದೇ ಜಾರ್ಗೆ ಖಾರ ರುಬ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ತೊಗೊಂಡ್ರು ಅಂತ ಅರ್ಧ ಚಿಪ್ ಒಣಕೊಬ್ಬರಿನ ಈ ರೀತಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ. ಈ ಜೀರಿಗೆ ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ. ಮತ್ತು ನಾನಿಲ್ಲಿ ಖಾರಕ್ಕೆ 15 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಇಂಗು ಹಾಕ್ತಾ ಇದ್ದೀನಿ. ಇಲ್ಲಿ ಫ್ಲೇವರ್ಗೋಸ್ಕರ ನಾನು ಸ್ವಲ್ಪ ಇಂಗು ಬಳಸ್ತಾ ಇದ್ದೀನಿ. ಇಂಗು ಆಪ್ಷನಲ್, ಬೇಕಿದ್ರೆ ಹಾಕೋಬೋದು, ಇಲ್ಲಾಂದರೆ ಇಲ್ಲ. ನಾನು ಇಷ್ಟನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊಂಬರ್ತೀನಿ. ನೋಡಿ, ನಾನು ಈ ಥರ ಕ್ಲೀನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈ ಖಾರ ರುಬ್ಬಿರೋ ಖಾರ ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ಖಾರ ಕೂಡ ಇದಕ್ಕೆ ಹಾಕಿದ್ದೀನಿ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಎಣ್ಣೆನ ಕಾಯಕ್ಕಿಟ್ಟಿದ್ದೀನಿ. ಇದರಲ್ಲಿ 1 ಸೌಟಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ನೋಡಿ, ಈ ರೀತಿ ನಾನು 1 ಸೌಟಷ್ಟು ಇಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆನ ಕಾಯಿಸಬೇಕು, ಹಸಿ ಎಣ್ಣೆ ಹಾಕಬಾರ್ದು. ಕಾಯಿಸಿರೋ ಎಣ್ಣೆ ಈ ರೀತಿ ಹಾಕೋಬೇಕು. ಆವಾಗ ತುಂಬ ಕ್ರಿಸ್ಪಿಯಾಗಿ ಕೋಡ್ಬಳೆ ತುಂಬ ಚೆನ್ನಾಗಿ ಬರುತ್ತೆ. ಎಣ್ಣೆ ಹಾಕಿದ ನಂತರ ಈ ರೀತಿ ನಾನು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಈ ರೀತಿ ಬರಬೇಕಾಗುತ್ತೆ. ಈಗ ನಾನು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೀರು ಆ್ಯಡ್ ಮಾಡಿ ಚಪಾತಿ ಹಿಟ್ಟೆಲ್ಲ ಕಲಿಸ್ತೀವಲ್ಲ, ಆ ರೀತಿ ಕಲಿಸ್ಕೋಬೇಕಾಗತ್ತೆ. ಒಂದೇ ಸಾರಿ ನೀರು ಹಾಕೋಬಾರ್ದು, ಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕಾಗತ್ತೆ. ನಾನು ಇವಾಗ ಇದನ್ನು ಈ ರೀತಿ ನೀಟಾಗೆ ಇದು ಮಾಡ್ಕೊಂಡಿದ್ದೀನಿ, ಹಿಟ್ಟು ಕಲಿಸಿದ್ದೀನಿ. ಇಲ್ಲಿ ಉಪ್ಪು ಕಮ್ಮಿ ಇದೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನಿಲ್ಲಿ ಮತ್ತೆ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಕಮ್ಮಿ ಇದೆ ಅಂತ ಅನ್ನಿಸ್ತು. ಇಲ್ಲಿ ಉಪ್ಪು ಶಾರ್ಟೇಜ್ ಇತ್ತಲ್ಲ, ಸೊ ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮತ್ತೆ ಇದನ್ನು ನೀಟಾಗೆ ಒಂದ್ಸರಿ ನೀಟಾಗಿ ಕಲಿಸ್ತಾ ಇದ್ದೀನಿ.
ನೋಡಿ ಇವಾಗ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಈ ರೀತಿ. ಈಗ ನಾನು ಇಲ್ಲೊಂದು ಪ್ಲೇಟ್ ತೊಗೊಳ್ತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಪ್ಲೇಟ್ ಇರುತ್ತಲ್ಲ ಈ ಥರ ಹಿಂದೆ ಭಾಗದಲ್ಲಿ ನಾನು ಸ್ವಲ್ಪ ಎಣ್ಣೆ ಈ ರೀತಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಕೋಡ್ಬಳೆ ಒತ್ತೋದಕ್ಕೆ. ಮತ್ತು ಇಲ್ಲಿ ನಾನು ಸ್ಮಾಲ್ ಈ ಸೈಜಲ್ಲಿ ತೊಗೊಳ್ತಾ ಇದ್ದೀನಿ ಹಿಟ್ಟು. ಈ ರೀತಿಯಾಗಿ ಒಂದು ಬಾಲ್ ಮಾಡಿಕೊಂಡು ನಂತರ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಂಡಿದ ನಂತರ ನಾನು ಇಲ್ಲೊಂದು ರೌಂಡ್ ಶೇಪ್ ಸುತ್ತಾ ಇದ್ದೀನಿ. ಹೀಗೆ ಇಲ್ಲೊಂದು ಪ್ಲೇಟಲ್ಲಿ ಹೀಗೆ ಈ ರೀತಿ ಇಟ್ಕೊಳ್ತಾ ಇದ್ದೀನಿ. ನಾನು ಮತ್ತೊಂದು ಸ್ವಲ್ಪ ಹಿಟ್ಟು ಈ ರೀತಿ ತೊಗೊಂಡು ಮತ್ತೆ ಈ ರೀತಿ ಪ್ಲೇಟ್ನಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಆದ ನಂತರ ಮತ್ತೆ ನಾನಿಲ್ಲಿ ರೌಂಡ್ ಸುತ್ತಾ ಇದ್ದೀನಿ. ನೋಡಿ ನಾನೆಲ್ಲ ಇದನ್ನ ಈ ರೀತಿ ಒತ್ತಿಟ್ಕೊಂಡಿದ್ದೀನಿ. ಮತ್ತೊಂದು ಕಡೆ ಇಲ್ಲಿ ಬಾಣಲಿಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈ ರೀತಿ ಇಲ್ಲಿ ನಾನು ಡೀಪ್ ಫ್ರೈಗೆ ಎಣ್ಣೆ ಇಟ್ಕೊಂಡಿದ್ದೆ. ಇವಾಗ ನೋಡೋಣ ಎಣ್ಣೆ ಕಾದಿದೆ ಅಂತ. ನೋಡಿ ಇವಾಗ ಎಣ್ಣೆ ಕೂಡ ಕಾದಿದೆ. ನಾವು ಮಾಡಿಟ್ಕೊಂಡಿರೋಂಥ ಕೋಡ್ಬಳೆನ ಈ ರೀತಿ ಒಂದೊಂದಾಗಿ ಹಾಕೋಬೇಕಾಗತ್ತೆ. ಸ್ವಿಮ್ಮಲ್ಲೇ ಇರಬೇಕು. ಹೈ ಫ್ಲೇಮಲ್ಲಿದ್ದರೆ ಒಳಗಡೆ ಬೆನ್ಯೋದಿಲ್ಲ. ಇದು ಸ್ವಿಮ್ಮಲ್ಲೇ ಬೇಯಬೇಕಾಗತ್ತೆ. ನೋಡಿ ಇದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಯಾವುದೇ ಕಾರಣದಲ್ಲೇ ಆಗಲಿ ಜೋರು ಫ್ಲೇಮ್ ಇಟ್ಕೋಬಾರ್ದು. ಜೋರು ಫ್ಲೇಮ್ ಇಟ್ಕೊಂಡ್ರೆ ಮೇಲೆಲ್ಲ ಬೆಂದಿರುತ್ತೆ, ಆದರೆ ಒಳಗೆ ಬೆಂದಿರಲ್ಲ. ಸೊ ಹಾಗಾಗಿ ಇದನ್ನು ಸ್ವಿಮ್ಮಲ್ಲೇ ಬೇಯಿಸ್ಬೇಕಾಗತ್ತೆ. ಈಗ ಕೋಡ್ಬಳೆ ರೆಸಿಪಿ ಕಂಪ್ಲೀಟ್ ಆಗಿದೆ. ನೀವು ಮನೇಲಿ ಈ ರೀತಿ ಒಂದ್ಸರಿ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.